ತಿರುಮಲ ತಿರುಪತಿ ಅಂದರೆ ನಮ್ಮೆಲ್ಲರಿಗೆ ಮನ್ಸಿಗೆ ಬರೋದು ದೇವರು. ಅದಾದಮೇಲೆ ಅಲ್ಲಿ ಕೊಡೋ ಪ್ರಸಾದ. ಆ ಪ್ರಸಾದ ನಾವು ಕಣ್ಣಿಗೆ ಹೊತ್ಕೊಂಡು ತಿಂತೀವಿ. ಬಟ್ ಈ ನನ್ನ ಮಕ್ಕಳು ಅದಲ್ಲೂ ಸ್ಕ್ಯಾಮ್ ಮಾಡಿಟ್ಟಿದ್ದಾರೆ. ಆ ಲಡ್ಡು ಮಿಕ್ಸ್ ಮಾಡ್ತಾರೆ ನೋಡಿ, ಅಲ್ಲಿಟ್ಟಿದ್ದಾರೆ ನಮಗೆ ನಾಮ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಇವರು ಧಕ್ಕೆ ಉಂಟು ಮಾಡ್ತಿದ್ದಾರೆ. ಈ ಅಡ್ಮಿನಿಸ್ಟ್ರೇಷನ್ ಅವರು ಅವ್ರ ಕೊಬ್ಬನ್ನ ಬೆಳೆಸ್ಕೊಳ್ಳೋಕ್ಕೆ ತುಪ್ಪದ ಬದಲು ಪ್ರಾಣಿಗಳದ್ದು ಕೊಬ್ಬು ಆ್ಯಡ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಇವ್ರನ್ನ ಪನಿಷ್ ಮಾಡೋರು ಯಾರು, ಅಥವಾ ಇವ್ರಿಗೆ ಯಾವ ಥರ ಶಿಕ್ಷೆ ಕೊಡ್ಬೇಕು ನಾವು? ಇದೇನೋ ನಮಗೆ ಇವಾಗ ಗೊತ್ತಾಗಿದೆ. ಬಟ್ ಈ ಮೋಸ ನಮಗೆ ಎಷ್ಟು ವರ್ಷದಿಂದ ನಡೀತಾ ಇದೆ, ನಮ್ಮನ್ನ ಎಷ್ಟು ವರ್ಷದಿಂದ ಮಂಗ ಮಾಡ್ತಾ ಇದ್ದಾರೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಇದಕ್ಕಿಂತ ಮುಂಚೆ ತಿರುಪತಿಯಲ್ಲಿ ಹುಂಡಿಯಲ್ಲಿ ಅವರು ಕೈ ಹಾಕ್ತಿದ್ರು, ಈಗ ಪ್ರಸಾದ ಇಳ್ಕೊಂಡ್ಬಿಟ್ಟಿದ್ದಾರೆ. ಮುಂಚೆ ಇವ್ರು ಮೋಸ ಮಾಡೋದು ವಸ್ತುಗಳಲ್ಲಿ ಇತ್ತು, ಈಗ ದೇವ್ರ ವಿಷಯಕ್ಕೂ ಇಳ್ಕೊಂಡ್ಬಿಟ್ಟಿದ್ದಾರೆ ಇವರು. ಈ ವಿಷಯ ಅಲ್ಲಿ ಬ್ರೇಕ್ಔಟ್ ಆಗಿದ ತಕ್ಷಣ ಅಲ್ಲಿ ಚೀಪ್ ಪಾಲಿಟಿಕ್ಸ್ ನಡೀತಾ ಇದೆ. ನಾನಲ್ಲ, ನಾನು ಮಾಡೇ ಇಲ್ಲ ಅಂತ ಹೇಳ್ತಾ ಕೂತಿದ್ದಾರೆ. ಬಟ್ ಇದರಲ್ಲಿ ಬಲಿಪಶು ಆಗ್ತಿರೋದು ಯಾರು? ಅಸ್ ಕಾಮನ್ ಪೀಪಲ್. ಈ ಲಕ್ಷಣಕ್ಕೆ ಇವರು 50,000 ಪ್ರಸಾದ ಬೇರೆ ಅಯೋಧ್ಯೆಗೆ ಕಳಿಸಿದ್ದಾರೆ. ಅಲ್ಲಿ ಹೋಗಿದ್ದಕ್ಕೆ ಪುಣ್ಯಕ್ಕೆ ನಮ್ಗೆ ಗೊತ್ತಾಯ್ತು. ಇಲ್ಲಾಂದರೆ ನಾವು ತಿರುಪತಿ ಪ್ರಸಾದ ತುಂಬ ಚೆನ್ನಾಗಿದೆ ದೇವರು ಅಂತ ಚಪ್ಪರ್ಸ್ಕೊಂಡು ತಿಂತಾ ಇದ್ವಿ. ಇದೆಲ್ಲ ಆದಮೇಲೆ ಆಂಧ್ರ CM ಇವಾಗ ಡಿಸೈಡ್ ಮಾಡಿದ್ದಾರೆ, ನಾವು ನಾನ್ ಹಿಂದೂಸ್ನ ಟೆಂಪಲ್ ಸರ್ವಿಸ್ಗೆ ಇಡಲ್ಲ ಅಂತ. ಇದನ್ನ ನೀವು ಮುಂಚೆನೇ ಮಾಡಿರ್ಬೇಕಾಗಿತ್ತು. ಇನ್ನು ಮುಂದೆ ಲಡ್ಡು ಬಂದು ಬಾಯಿಗೆ ಬಿತ್ತಂತ ನೆಕ್ ಬಿಡ್ಬಿಡ್ರಿ. ತಿರುಪತಿಗೆ ಹೋಗುವಾಗ ನಾಮ ಹಾಕ್ಕೊಂಡು ಹೋಗ್ತಿದ್ರು ಇಲ್ವೋ, ಆದರೆ ಅಲ್ಲಿಂದ ಬರುವಾಗ ನಿಮ್ಗೆ ನಾಮ ಅಂತೂ ಹಾಕ್ತಾರೆ.